ಸೊ ಇದು ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ವಾಟರ್ ಮೆಟ್ರೋ ಕೊಚ್ಚಿಯಲ್ಲಿರುವಂಥದ್ದು. ಸೊ ಇಲ್ಲಿ ಇದು ಕಂಪ್ಲೀಟ್ ಬೀಚ್. ಇದು ಬಂದರೆ ನಿಮ್ಗೆ ಇಲ್ಲಿ ಮಧ್ಯದಲ್ಲಿ ನದಿ ಹರಿತಾ ಇದೆ. ಇಲ್ಲಿಂದ ಇಲ್ಲಿ ಇದು ಒಂಥರ ಐಲ್ಯಾಂಡ್ ಥರ ಅಂತ ಅನ್ಬೋದು. ಸೊ ಇನ್ಸ್ಟೆಡ್ ಆಫ್ ಕ್ಯಾಬ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್. ಬಜೆಟು ಸೇವ್ ಆಗುತ್ತೆ, ಪ್ಲಸ್ ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸು ಸಿಗುತ್ತೆ. ನಿಮಗೆ ಫೆರಿಲ್ ಹೋದರೆ ಕೆಲವ್ರಿಗೆ ಸೀ ಸಿಕ್ನೆಸ್ ಆದರೆ ವಾಂತಿ ಬರುತ್ತೆ. ಸೊ ನನಗೂ ಸೀ ಸಿಕ್ನೆಸ್ ಇದೆ ಆ್ಯಕ್ಚುಲಿ, ಬಟ್ ಇದು ಆ ಥರ ಇಲ್ಲ, ಯಾಕಂದರೆ ಕಂಪ್ಲೀಟ್ AC ಕೊಚ್ಚಿದೆ ಒಳಗೆ. ನಿಮಗೆ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಮಾಡಿಸ್ತೀನಿ. ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ವಾಟರ್ ಮೆಟ್ರೋ ಇರೋದು ಕೊಚ್ಚಿಯಲ್ಲಿ. ಸೊ ಇದು 1 ವರ್ಷ ಆಯಿತು ಮಾಡಿ. ಇದು ಏನು ಅಂತ ಅಂದರೆ ಈ ವಾಟರ್ ಮೆಟ್ರೋ ಏನಿದೆ, ಮೆಟ್ರೋ ನಮ್ಗೆ ಇವಾಗ ನಮ್ಮ ಮೆಟ್ರೋ ಹೇಗಿದೆ ಆ ಥರ ಇದು ಮೆಟ್ರೋ ಇದೆ, ಆದರೆ ನೀರು ಮೇಲೆ ಹೋಗುತ್ತೆ. ಸೊ ನಿಮ್ಗೆ ಫೆರಿ ಗೊತ್ತು, ಫೆರಿಯಲ್ಲಿ ಗಾಡಿಗಳನ್ನೆಲ್ಲ ಹಾಕೊಂಡು ಹೋಗ್ತಾರೆ, ಬಟ್ ಇದು ಮೆಟ್ರೋ ನೀರಲ್ಲಿ ಹೋಗುವಂಥ ಟ್ರೈನು. ಸೊ ಇದು ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ವಾಟರ್ ಮೆಟ್ರೋ ಕೊಚ್ಚಿಯಲ್ಲಿರುವಂಥದ್ದು. ಸೊ ಇದಕ್ಕೆ ನಾನಿವಾಗ ಇಲ್ಲಿಂದ ಸುಮಾರು ಒಂದು 7 ಕಿಲೋಮೀಟ್ರ್ ದೂರಕ್ಕೆ ಹೋಗ್ತಾ ಇದ್ದೀನಿ. 7 ಕಿಲೋಮೀಟ್ರ್ ಅಂದರೆ ನಾನು ನೆನ್ನೆ ಇದು ಬಂದಿದೆ ಗೊತ್ತಾ ನಿಮಗೆ, ಮೆರೈನ್ ಡ್ರೈವಿಗೆ ಬಂದಿದ್ನಲ್ಲ ಆ ಜಾಗಕ್ಕೆ ನಾನು ಇಲ್ಲಿಂದ ಹೋಗ್ತೀನಿ. ಇವಾಗ 10 ಐಲ್ಯಾಂಡ್ಗಳನ್ನ ಕನೆಕ್ಟ್ ಆಗುತ್ತೆ ಈ ಒಂದು ವಾಟರ್ ಮೆಟ್ರೋ. ಏನು ಹೇಳಿದೆ, 10 ಐಲ್ಯಾಂಡ್ಸ್ಗಳಿಗೆ ಕನೆಕ್ಟಿವಿಟಿ ಇರುವಂಥದ್ದು. ಸೊ ಇಲ್ಲಿನ ಲೋಕಲ್ ಜನ ಇವಾಗ ಇಲ್ಲಿಂದ ಆ ಕಡೆ ದಾಟಬೇಕು ಅಂತ ಹೇಳಿದ್ರೆ ಸ್ಮಾಲ್ ಫೆರೀಸ್ಗಳಿದ್ದಾವೆ. ಬಿಟ್ಟು ಸಿಟಿ ಟು ಸಿಟಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ಕ್ಯಾಬ್ ಸೇವ್ ಮಾಡ್ಬೋದು, ಟೈಮ್ ಸೇವ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆ್ಯಂಡ್ ನೀವು ಹೊಸದಾಗಿ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಸೊ ಇವಾಗ ನಾನು ವಾಟರ್ ಮೆಟ್ರೋ ತೊಗೊಂಡು ಬೇರೆ ಏರಿಯಾಗೆ ಹೋಗ್ತೀನಿ, ಬೇರೆ ಏರಿಯಾಗೆ ಹೋಗ್ತಾ ಇದ್ದೀನಿ. ಇವಾಗ ವಿಜಯನಗರದಿಂದ ಜಯನಗರ ಹೋದಂಗೆ ಇವಾಗ ನಾನು. ಸೊ ಬನ್ನಿ ಈ ಎಕ್ಸ್ಪೀರಿಯನ್ಸು ಒಂದು ಮಾಡಿಬಿಟ್ರೆ ಸೊ ಒಂದು ವೆರಿ ಶಾರ್ಟ್ ಟ್ರಿಪ್ಪು ಮುಕ್ತಾಯ, ಮನೆಗೆ ಹೋಗೋಣ. ಒಂದೇ ನಾನು ನೋಡಿ ಇದೇ ವಾಟರ್ ಮೆಟ್ರೋ ಅಂತಲೇ ಇದೆ. ಸೊ ಇವಾಗ ನೋಡುವ ಬನ್ನಿ ಅಲ್ಲಿ ಹೋಗ್ಬಿಟ್ಟು. ಇದು ನೋಡಿ ಫೋರ್ಟ್ ಕೊಚ್ಚಿ ವಾಟರ್ ಮೆಟ್ರೋ. ಈ ಥರ 10 ಸ್ಟೇಷನ್ಸ್ಗಳಿರುತ್ತೆ. ಸೊ ನಮಗೆಲ್ಲಿ ನಿಯರ್ ಬೈ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ರೂಟ್ ಮ್ಯಾಪೆಲ್ಲ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ ಅದನ್ನು ಎಷ್ಟೊಂದು ಜಾಗಕ್ಕೆ ಕನೆಕ್ಟ್ ಆಗುತ್ತಿದ್ದು ಅಂತ. ಸೊ ಆ್ಯಕ್ಚುಲಿ 13, 14, 16 ಇದೆ ನೋಡಿ, ಇಲ್ಲಿ 16 ಇದೆ ಟೋಟಲಾಗಿ. ಈಗ ನಾನು ಇಲ್ಲಿದ್ದೀನಿ, ನಾನು ವಾಪಸ್ ಇಲ್ಲಿಗೆ ಹೋಗ್ತೀನಿ. ಇಲ್ಲಿಂದ ನಾನು ಸೀದಾ ಏರ್ಪೋರ್ಟಿಗೆ ಹೋಗ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಇವಾಗ ನಾನು ಮೆಟ್ರೋ ತೊಗೊತಾ ಇದ್ದೀನಿ. ಇಲ್ಲಿಂದ 5ಗೆ ಹೋಗ್ತೀನಿ ನಾನು ಇವಾಗ. ಆಮೇಲೆ ಅಲ್ಲಿಂದ ನಾನು ಇದು ಹೋಗ್ತೀನಿ, ಯಾಕಂದರೆ ಇದು ಪೂರ್ತಿ ಏನಿದೆ ಇದು ಸಮುದ್ರ ನೋಡಿ, ಇದು ಕಾರ್ನರ್, ಇದು ಇಂಡಿಯಾ ಮ್ಯಾಪು ಕಾರ್ನರ್ ಇದು. ಸೊ ಇಲ್ಲಿ ಇದು ಕಂಪ್ಲೀಟ್ ಬೀಚು. ಇದು ಬಂದರೆ ನಿಮ್ಗೆ ಇಲ್ಲಿ ಮಧ್ಯದಲ್ಲಿ ನದಿ ಹರಿತಾ ಇದೆ. ಇಲ್ಲಿಂದ ಇಲ್ಲಿ ಇದು ಒಂಥರ ಐಲ್ಯಾಂಡ್ ಥರ ಅಂತ ಅನ್ಬೋದು, ಯಾಕಂದರೆ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿದೆ ನೋಡಿ. ಇದೊಂದು ಐಲ್ಯಾಂಡ್ ಇದೆ. ನಾನು ನೆನ್ನೆ ಹೋಗಿದ್ದ ಜಾಗ ಇಲ್ಲಿತ್ತು, ಇವಾಗ ವಾಪಸ್ ಇಲ್ಲಿದ್ದೀನಿ. ಮತ್ತೆ ವಾಪಸ್ ಇವಾಗ ಇಲ್ಲಿಗೆ ಹೋಗಿ ಮೇಲಕ್ಕೆ ಹೋಗ್ತೀನಿ. ನಾನು ಮೇಲೆ ಹೋಗ್ಬಿಟ್ರೆ ನಿಮ್ಗೆ ಐಲ್ಯಾಂಡ್ ಇಲ್ಲ, ಸಿಟಿಗೆ ಎಂಟ್ರಿ ಆಗ್ಬಿಡ್ತೀರಾ. ಆ ಕಡೆ ರೈಟಿಗೆ ಹೋದರೆ ಇಲ್ಲೇನು ನಿಮಗೆ ಬೀಚ್ ಸಿಗಲ್ಲ, ಸಿಟಿಗೆ ಹೊಟ್ಟೋಗ್ತೀರಾ. ಸೊ ಈ ಕಾರ್ನರ್ ಮಾತ್ರ ಇರೋದು ನಿಮಗೆ ಮ್ಯಾಪಲ್ಲಿ ನೋಡಿ. ಸೊ ನಾನು ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ. ಸೊ 40 ರೂಪಾಯಿ 25 ಮಿನಿಟ್ಸು ಟ್ರಾವೆಲ್ ಟೈಮ್ ಇರುತ್ತೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ಸೇಮ್ ನೋಡಿ ನಮ್ಮ ಮೆಟ್ರೋ ಇದೆಯಲ್ಲ, ಸೇಮ್ ಅದೇ ಥರ ಸ್ಕ್ಯಾನ್ ಮಾಡಿಬಿಟ್ಟು ಹೋಗೋದಷ್ಟೇ. ಮೆಟ್ರೋ ಬಂದಿದೆ ಅಲ್ಲಿ ನೋಡಿ, ಒಂದು ದೊಡ್ಡ ಕಾರ್ಗೋ ಹೋಗ್ತಾ ಇದೆ. ಸೊ ವಾಟರ್ ಮೆಟ್ರೋಗೆ ವೆಯ್ಟಿಂಗ್ ಇದೆ. ಲೆಟ್ಸ್ ಗಿವ್ ಇಟ್ ಟ್ರೈ. 40 ರೂಪಾಯಿ ಟಿಕೆಟು. ಆ್ಯಕ್ಚುಲಿ ಗೌರ್ಮೆಂಟ್ ಇನಿಷಿಯೇಟಿವ್, ಗೌರ್ಮೆಂಟ್ ಅವ್ರು ಮಾಡಿರೋದು. ಫೆರಿ ಥರ ಆದರೆ ಫೆರಿ ಅಲ್ಲ, ಇದು ಒಂದು ಟ್ರೈನು, ಮೆಟ್ರೋ ಟ್ರೈನು. ಸಖತ್ತಾಗಿದೆ ನೋಡಿ, ಫುಲ್ಲಿ ಎಲೆಕ್ಟ್ರಿಕ್ಕು, ಫುಲ್ AC ಕೋಚ್. ಆ್ಯಕ್ಚುಲಿ ಇದು ಚೆನ್ನಾಗೈತೆ ನೋಡಿ, ಸೀಟಿಂಗ್ ಎಲ್ಲ ಹಿಂಗೆ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಏನಿದೆ, ಹೋಗೋಣ ಬನ್ನಿ ವಾಟರ್ ಮೆಟ್ರೋ ಆಗ್ತಾ ಇದೆ. ಇದು ನಿಮಗೆ ಫೆರಿ ಫೀಲ್ಸ್ ಕೊಡಲ್ಲ, ಅಲ್ಲಾಡಲ್ಲ, ಕಾಮಾಗಿ ಹೋಗ್ತಾ ಇದೆ. ನಿಮಗೆ ಫೆರಿಲ್ ಹೋದರೆ ಕೆಲವ್ರಿಗೆ ಸೀ ಸಿಕ್ನೆಸ್ ಆದರೆ ವಾಂತಿ ಬರುತ್ತೆ. ಸೊ ನನಗೂ ಸೀ ಸಿಕ್ನೆಸ್ ಇದೆ ಆ್ಯಕ್ಚುಲಿ, ಬಟ್ ಇದು ಆ ಥರ ಇಲ್ಲ, ಯಾಕಂದರೆ ಕಂಪ್ಲೀಟ್ AC ಕೊಚ್ಚಿದೆ ಒಳಗೆ, ಕಾಮಾಗಿದೆ, ನೀಟಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಹೇಳೋದಲ್ಲ, ಇದು ಕೇರಳ ಗೌರ್ಮೆಂಟ್ ಮಾಡಿರೋದು. ಸೊ ಪ್ರೈವೇಟ್ ಸೆಕ್ಟರ್ ಆಗಿದ್ದರೆ ಬೇರೆ ಏನೋ ಗೊತ್ತಿಲ್ಲ, ಗೌರ್ಮೆಂಟ್ ಸೆಕ್ಟ್ರು ಸೇಮ್ ನಮ್ಮ ಮೆಟ್ರೋ ಹೆಂಗಿದೆ ಬೆಂಗಳೂರಲ್ಲಿ ಆ ಥರ ಇದು ವಾಟ್ರಲ್ಲಿ ಹೋಗ್ತಾರೆ ಮೆಟ್ರೋ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಕೊಚ್ಚಿಯಲ್ಲಿ. ಇದಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಲಾಸ್ಟ್ ಟೈಮ್ ನಾನು ಬಂದಾಗಲೂ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ಅವಾಗ ಬೈಕಲ್ಲಿ ಬಂದಿದ್ದಲ್ಲ, ಸೊ ಆಗಲಿಲ್ಲ. ಸೊ ಇವಾಗ ಪೀಸ್ ಎಕ್ಸ್ಪೀರಿಯನ್ಸ್ಡ್. ಇದೆಲ್ಲ ಹಾರ್ಬರು ಕಂಪ್ಲೀಟಾಗಿ ನಿಮಗೆ. ಅಲ್ಲೊಂದು ದೊಡ್ಡ ಕಾರ್ಗೋ ಹೋಯ್ತು, ಅದು ಯಾವುದೋ ಬೇರೆ ದೇಶಕ್ಕೆ ಹೋಗ್ತಾ ಇರೋ ಕಾರ್ಗೋ ಅನಿಸುತ್ತೆ. ಚೆನ್ನಾಗೈತೆ.
25 ಮಿನಿಟ್ಸ್ ಹೋಗೋದೇ ಗೊತ್ತಾಗಲ್ಲ. ಸೀಟಿಂಗ್ ಕೂಡ ನೋಡಿ, ಲಗೇಜ್ ಎಲ್ಲ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಲೈಫ್ ಜಾಕೆಟ್ ಇಟ್ಟಿದ್ದಾರೆ ಇಲ್ಲಿ ಎಮರ್ಜೆನ್ಸಿಗೆ. ಚೆನ್ನಾಗೈತೆ. ಪ್ಯಾಸೆಂಜರ್ ಕೆಪಾಸಿಟಿ 96 ಪೀಪಲ್ ಅಕಾಮಿಡೇಟ್ ಮಾಡ್ಬೋದು ಒಂದು ಕ್ಯಾಬಿನಲ್ಲಿ. 96 ಪೀಪಲ್. ಚೆನ್ನಾಗಿದೆ. ಅಲ್ಲಿ ನೋಡಿ, ಅಲ್ಲೊಂದು ಹೋಗ್ತಾ ಇದೆ ನೋಡಿ, ಅದೇ ಥರ ನಾನು ಇವಾಗ ಇದ್ರಲ್ಲಿ ಹೋಗ್ತಾ ಇರೋದು. ಸೊ ಎವ್ರಿ 15 ಮಿನಿಟ್ಸ್ ಒಂದು ಮೆಟ್ರೋ ಬರುತ್ತೆ, ತುಂಬ ಇದೆ. ಸೊ ಔಟರ್ ಸಿಟಿಯಿಂದ ಇಂಟರ್ ಸಿಟಿಗೆ ಕನೆಕ್ಟಿವಿಟಿ ಇದೆ ಆ್ಯಕ್ಚುಲಿ. ನೀವು ಕ್ಯಾಬಲ್ಲಿ ಇದ್ರಲ್ಲಿ ಹೋಗ್ತೀನಿ ಅಂದರೆ ಆಗಲ್ಲ. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದು ಇಂಡಿಯಾಸ್ ಒನ್ ಆ್ಯಂಡ್ ಓನ್ಲಿ ವಾಟರ್ ಮೆಟ್ರೋ. ಫಿಲಿಮ್ ಶೂಟಿಂಗಲ್ಲೆಲ್ಲ ಈ ಥರ ಹಾರ್ಬರು ಕಂಟೈನರ್ಗಳ ಹತ್ರ ಫೈಟಿಂಗ್ ನಡೆಯೋದೆಲ್ಲ ನೋಡ್ತೀವಿ ಗೊತ್ತಾ ನಾವು. ಈ ಕಂಟೈನರ್ ಒಳಗಡೆ ಎಲ್ಲ ಬಚ್ಚಿಡ್ಕೊಳ್ಳೋದು, ಓಡೋದು, ಮಾಡೋದು. ಸೊ ನೋಡಿ, ಈ ಥರ ಕಂಟೈನರ್ಗಳು, ಕಾರ್ಗೋ ಕಂಟೈನರ್ಗಳು ಇವೆಲ್ಲ ಹೆಂಗಿವೆ ನೋಡಿ. ಎಲ್ಲ ಇಂಟರ್ನ್ಯಾಷನಲ್ ಹೋಗುತ್ತಲ್ಲ ವಯ್ಯ ವಾಟರು. ಸೊ ಇದೆಲ್ಲ ಆ ಥರ ಕಾರ್ಗೋಗಳು ಮೂವಿಲಿ ನೋಡ್ತಾ ಇದ್ದೀವಿ. ಈಗ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ. ನಾನು ಇದುವರೆಗೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ. ನೈಸ್. ಏನೇನೋ ಹೊಸ ಎಕ್ಸ್ಪೀರಿಯನ್ಸ್ಗಳು. ವೆಲ್ಕಮ್ ಟು ಕಾಂಕ್ರೀಟ್ ಸಿಟಿ. ವಾಪಸ್ ನದಿಯಿಂದ ಸಮುದ್ರದಿಂದ ಸಿಟಿಗೆ. ಸೊ ನಾನು ನಿನ್ನೆ ನಿಮಗೆ ಒಂದು ಮೆರೈನ್ ವಾಕ್ ತೋರಿಸಿದೆ, ನೆನಪಿದೆಯಾ? ಈ ಬ್ರಿಡ್ಜೇ ನಾನು ಹೇಳಿದ್ದು ನಿಮಗೆ ಲೈಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಬ್ರಿಡ್ಜೇನೆ ಅದು. ಇಲ್ಲಿ ರಾತ್ರಿ ಹೊತ್ತು ಲೈಟ್ ಹಾಕ್ತಾರೆ. ಆ ಬ್ರಿಡ್ಜ್ ಮೇಲೆ ಹೋಗಿ ನಾನು ನಿಂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಸೊ ಇವಾಗ ಇದು ಏನು ನಿಮಗೆ ಕಾಣುತ್ತೆ, ಇದು ಮೆರೈನ್ ವಾಕ್. ಕಂಪ್ಲೀಟ್ ನಡ್ಕೊಂಡು ಹೋಗ್ಬೋದು. ಒಂದು 3 ಕಿಲೋಮೀಟರ್ ಸ್ಟ್ರೆಚ್ ಅಂತ ಹೇಳಿದೆ ಗೊತ್ತಾ, ಇದೇ ಆ ಲೈನು. ಸೊ ಇಲ್ಲಿಗೆ ಬಂದು ನಾವು ಇಳಿತೀವಿ. 25 ನಿಮಿಷ ಗೊತ್ತೇ ಆಗಲಿಲ್ಲ ನನಗೆ ಬಂದಿದ್ದು. ಸಾಕಾಗಿದೆ. ಸೊ ಇಲ್ಲಿಗೆ ಎಂಡ್ ಆಯಿತು. ಹೈಕೋರ್ಟ್ ನೋಡಿ. ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ನಮ್ಮ ಮೆಟ್ರೋಲ್ಲಿ ಹೋಗ್ಬೇಕಾದ್ರೆ ಸ್ಟೇಷನ್ಸ್ ಹೆಸರು ಹೇಳ್ತಾರೆ. ಇಲ್ಲಿ ಸ್ಟೇಷನ್ ಹೆಸರು ಅನೌನ್ಸ್ ಮಾಡಲಿಲ್ಲ. ಸೊ ನಮ್ಮಂಥವ್ರು ಹೊಸಬ್ರು ಯಾರಾದರೂ ಇವ್ರಿಗೆ ಬಂದಾಗ ಯಾವ ಸ್ಟೇಷನ್ ಏನು ಅಂತ ಗೊತ್ತಾಗಲ್ಲ. ನೋಡಬೇಕಲ್ಲಿ ಕಾಣಿಸುತ್ತೆ, ಆಚೆಯಿಂದ ಕಾಣುತ್ತೆ, ಕಾಣಲ್ಲ ಅಂತ ಏನು ಹೇಳ್ತಿಲ್ಲ. ಬಟ್ ಒಂದು ಡಿಸ್ಪ್ಲೇ ಅಥವಾ ಅನೌನ್ಸ್ಮೆಂಟ್ ಮಾಡಿದ್ರೆ ಅನುಕೂಲ ಆಗಿರ್ತಿತ್ತು. ಅದೊಂದು ಡ್ರಾಬ್ಯಾಕ್, ಫೀಡ್ಬ್ಯಾಕ್ ಇದೆ ಇಲ್ಲಿದು. ಕಾರ್ಡ್ನ ಟ್ಯಾಪ್ ಮಾಡಿಬಿಟ್ಟು ಎಕ್ಸಿಟ್ ಆಗೋದಷ್ಟೇ. ಇಲ್ಲಿ ಇಷ್ಟ. ಇನ್ನೊಂದು ಟಿಪ್ಸ್ ಕೊಡ್ತೀನಿ. ಆ್ಯಕ್ಚುಲಿ ಇದು ನನಗಿವಾಗ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗಿದ್ದು. ಕ್ಯಾಬಿಗೆ ತುಂಬ ಖರ್ಚು ಮಾಡಿದೆ ನಾನು. ಆ್ಯಕ್ಚುಲಿ ನನಗೆ ಗೊತ್ತಾಗಿರಲಿಲ್ಲ ಈ ಥರ ಕನೆಕ್ಟಿವಿಟಿ ಇದೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ 40 ರೂಪಾಯಿಯಲ್ಲಿ ನಾನು ಟ್ಯಾಕ್ಸಿಗೆ ಆಲ್ಮೋಸ್ಟ್ 350 ರೂಪಾಯಿ ತನಕ ಪೇ ಮಾಡಿದ್ದೀನಿ. ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಿದ್ರೆ ಆಗೋಗಿರೋದು. ಸೊ ಇಲ್ಲಿಂದ ನೀವು ಫೋರ್ಟ್ ಕೊಚ್ಚಿಗೆ ಹೋಗ್ತೀನಿ ಅಂದರೆ, ಮೇಯ್ನ್ ಕೊಚ್ಚಿ ಸಿಟಿಯಿಂದ ನೀವು ಫೋರ್ಟ್ ಕೊಚ್ಚಿ ಬೀಚಿಗೆ ಹೋಗ್ತೀನಿ ಅಂತಂದರೆ ವಾಟರ್ ಮೆಟ್ರೋ ತೊಗೊಳ್ಳಿ. ನೀವು ಲೋಕಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ತಣ್ಣಿಗೆ AC ಹೋಗ್ಬೋದು. ಸೊ ಇನ್ಸ್ಟೆಡ್ ಆಫ್ ಕ್ಯಾಬ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್. ಬಜೆಟು ಸೇವ್ ಆಗುತ್ತೆ, ಪ್ಲಸ್ ನಿಮ್ಗೊಂದು ಹೊಸ ಎಕ್ಸ್ಪೀರಿಯನ್ಸು ಸಿಗುತ್ತೆ. ದಿಸ್ ವಾಸ್ ನೈಸ್. ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು ಎಕ್ಸ್ಪೀರಿಯನ್ಸು ತುಂಬ. ನಾನು ಹೇಳಿದೆ ನಿಮಗೆ, ಆಲ್ಮೋಸ್ಟ್ ನಾನು 10 ಅಂದ್ಕೊಂಡೆ, 13-14 ಐಲ್ಯಾಂಡ್ಗಳಿಗೆ ಇದು ಕನೆಕ್ಟ್ ಆಗಿದೆ. ಸೊ ನಿಮಗೆ ಆ್ಯಡೆಡ್ ಅಡ್ವಾಂಟೇಜ್ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ. ಆರಾಮಾಗಿ ತಿರುಗಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ನಾನು ನಿನ್ನೆ ಈ ಕಡೆ ಬಂದಿರಲಿಲ್ಲ, ಇವಾಗ ಈ ಕಡೆ ಬಂದಿದ್ದೀನಿ. ಚೆನ್ನಾಗೈತೆ ನೋಡಿ. ಅದು ಈ ಥರ ಇರುತ್ತದು ಕಂಪ್ಲೀಟಾಗಿ ನಿಮಗೆ ನೋಡಿ. ಅಲ್ಲಿ ಹೋಗ್ತಾ ಇದೆ ಆಲ್ರೆಡಿ ಒಂದು. ಇವಾಗ ನಮ್ಮನ್ನು ಬಿಟ್ಟಿದ್ದೆ, ವಾಪಸ್ ಹೋಗ್ತಾ ಇದೆ, ಮತ್ತೆ ಹೋಗುತ್ತದೆ ಐಲ್ಯಾಂಡ್ಗೆ. ವಾಟರ್ ಮೆಟ್ರೋ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. ನೀವು ಪ್ರೀ ಬುಕ್ಕಿಂಗ್ ಅಂತ ಏನಿಲ್ಲ, ಅಲ್ಲೇ ಮಾಮೂಲಿ ನಮ್ಮ ಮೆಟ್ರೋಲ್ಲಿ ಟಿಕೆಟ್ ತೊಗೋತೀವಲ್ಲ ಆ ಥರನೇ ಟಿಕೆಟ್ ತೊಗೊಂಡು ಟ್ರಾವೆಲ್ ಮಾಡ್ಬೋದು. ಸೊ ನಾನು ನೆನ್ನೆ ಬಂದಿದ್ನಲ್ಲ, ಫುಲ್ ಮೀಲ್ಸ್ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ. ಇವಾಗ ಫುಲ್ ಮೀಲ್ಸ್ ಬ್ಯಾಟಿಂಗ್ ಮಾಡಿ ಏರ್ಪೋರ್ಟ್ ಕಡೆ ಹೊರಡೋದಷ್ಟೇ. ನೆನ್ನೆ ತಿಂದಿದ್ದೆ, ಇವತ್ತು ಸೇಮ್. ಬಟ್ ಇವತ್ತು ಮೆನ್ಯೂ ಚೇಂಜ್ ಇದೆ. ಪೈನಾಪಲ್ ಗೊಜ್ಜು ಸೇಮ್ ಇದೆ, ತೆಂಗಿನಕಾಯ್ದೇನೋ ಮಾಡಿದ್ದಾರೆ, ಮೊಸರು ಬಜ್ಜಿ. ಸೊ ಸ್ವಲ್ಪ ಮೆನ್ಯೂ ಚೇಂಜ್ ಇದೆ ಗೈಸ್. ನೀವು ಕೇರಳಕ್ಕೆ ಬಂದಾಗ ಸಂಧ್ಯಾ ತಿನ್ನೋದನ್ನು ಮಿಸ್ ಮಾಡಬೇಡಿ. ಫುಲ್ ಮೀಲ್ಸು, ಅದು ಕೇರಳ ರೈಸ್ ತಿನ್ನಿ. ನಮ್ಮ ಮಂಗಳೂರಲ್ಲಿ ಬಾಯ್ಲ್ಡ್ ರೈಸ್ ಸಿಗುತ್ತಲ್ಲ ಆ ಥರ ಇರುತ್ತೆ, ಬಟ್ ಸಕ್ಕದ ಇರುತ್ತೆ. ಎಸ್, ಮೆರೈನ್ ಡ್ರೈವಿಗೆ ಬಂದರೆ, ಆ ಮೆರೈನ್ ಡ್ರೈವ್ ಎಂಟ್ರಿ ಇರೋದೇ ಆ G2 ಫೀಚರ್ ಅಂತ ಇದೆಯಲ್ಲ, ಅದೇ ಎಂಟ್ರಿ ಆ್ಯಕ್ಚುಲಿ. ನಿಮಗೆ ಆ ಎಂಟ್ರಿಯಿಂದ ಬಂದು ಏನಾದರೂ ವೆಜ್ ಫುಡ್ಡು ಬೇಕು ನಿಮಗೆ ಅಂತ ಅಂದರೆ, ಸತ್ಯ ಹೇಳ್ತೀನಿ, ಹೋಟೆಲ್ ಅನ್ನಪೂರ್ಣ ವೆಜಿಟೇರಿಯನ್ಗೆ ವಿಸಿಟ್ ಮಾಡಿ. ನಾನು ನಿನ್ನೆಯಿಂದ ಫುಲ್ ಮೀಲ್ಸ್ ಇಲ್ಲೇ ಬ್ಯಾಟಿಂಗ್ ಮಾಡ್ತಾ ಇರೋದು. 140 ರೂಪಾಯಿ ಅಷ್ಟೇ ಫುಲ್ ಮೀಲ್ಸು. ಸಕ್ಕತ್ತಾಗಿದೆ.
ಈ ಮೆರೈನ್ ಡ್ರೈವಿಂದ ಆಚೆ ಬಂದು ರೋಡ್ ದಾಟಿ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ಫುಡ್ ತುಂಬ ಚೆನ್ನಾಗಿದೆ, ಹೊಟ್ಟೆನೂ ತುಂಬುತ್ತೆ, ಸಖತ್ತಾಗಿದೆ. ಲಾಸ್ಟ್ ಟೈಮು ನಾನು ಬಂದಾಗ ಹಲ್ವಾ ಚಿಪ್ಸು ಮರ್ತೋದೆ, ನಮ್ಮಮ್ಮ ಊದ್ರು ತೊಗೊಂಬಂದಿಲ್ಲ ಅಂತ. ಅದಕ್ಕೆ ಈ ಸಲ ತೊಗೊಂಡೋಗ್ತಾ ಇದ್ದೀನಿ. ಇದು ಕೊಬ್ಬರಿ ಎಣ್ಣೆಲಿ ಮಾಡಿರ್ತಾರೆ, ನಮ್ಮಲ್ಲೂ ಸಿಗುತ್ತೆ ಬಟ್ ಮಾಮೂಲಿ ಎಣ್ಣೆಲಿ ಮಾಡ್ತಾರೆ. ಇದು ಕೊಬ್ಬರಿ ಎಣ್ಣೆಯಲ್ಲೇ ಮಾಡುವಂಥದ್ದು. ಸೊ ಬನಾನಾ ಚಿಪ್ಸ್ ತೊಗೊಂಡಿದ್ದೀನಿ ಅರ್ಧ kg, 500 ರೂಪಾಯಿ ಅಂತೆ 1 kg. ಸೊ ಅರ್ಧ ತೊಗೊಂಡೆ. ಮತ್ತು ಹಲ್ವಾ ತೊಗೊಂಡಿದ್ದೀನಿ. ಹಲ್ವಾ ಈ ಥರ ಮಿಕ್ಸ್ ಇದೆ, ಎಲ್ಲ ಫ್ಲೇವರ್ಸು ಮಿಕ್ಸ್ ಇದೆ. 180 ರೂಪಾಯಿ ಅರ್ಧ kg ಇದೆ. ಸೊ ಮಿಕ್ಸ್ ತೊಗೊಂಡೆ. ಆಮೇಲೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಜಾಕ್ ಫ್ರೂಟ್ ಚಿಪ್ಸ್ ತೊಗೊಂಡಿದ್ದೀನಿ. ಇದು ಕೂಡ ಕೊಕೊನೆಟ್ ಆಯಿಲ್, ನೋಡಿ ಕೊಕೊನೆಟ್ ಆಯಿಲಲ್ಲೇ ಮಾಡೋದು. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಸೊ ನೀವು ಬಂದರೆ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಪ್ಲೇಟಲ್ಲಿ ತೊಗೊಂಡೋಗೋಕೆ ಪ್ಯಾಕ್ ಆಗಬೇಕಲ್ಲ, ಅದಕ್ಕೆ ಅದು ಪ್ಯಾಕ್ ಮಾಡಿಸ್ತಾ ಇದ್ದೀನಿ, ಲೀಕ್ ಆಗಿಬಿಡುತ್ತೆ ಅಂತ. ಸೊ ಹಿಂಗೆ ರ್ಯಾಪ್ ಮಾಡಿಬಿಟ್ರೆ ಎತ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಬಿಡಲ್ಲ ಫ್ಲೈಟಲ್ಲಿ. ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಸಿಯರ್ ಐ ಎಮ್ ಇನ್ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಯಿತು, ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಚೆಕಿಂಗ್ ಮಾಡಿಸ್ಬೇಕು, ಮಾಡಿಬಿಟ್ಟು ಹೋಗೋದು. 5:20ಗೆ ಬೋರ್ಡಿಂಗ್ ಶುರುವಾಗುತ್ತೆ. 5 ಗಂಟೆ ಆಯ್ತು ಇವಾಗ. ಸೊ 1 ಅವರ್ ಬಿಫೋರ್ ಇದ್ದರೆ ಸಾಕು ಡೊಮೆಸ್ಟಿಕ್. ನನಗೆ ಏರ್ಪೋರ್ಟಲ್ಲಿ ಕಣ್ಣಿಗೆ ಬಿದ್ದಿದೆ ಏನು ಗೊತ್ತಾ, ಸೋಫಾ ಹಾಕಿದ್ದಾರೆ ಎಲ್ಲರಿಗೂ. ನೋಡಿ ಇಲ್ಲಿ ನಮ್ಮಲ್ಲಿ ನಾರ್ಮಲ್ ಚೇರ್ ಇದೆ, ಬಟ್ ಇಲ್ಲಿ ಎಲ್ಲ ಕೂತ್ಕೊಳ್ಳೋಕೆ ಸೋಫಾ ಇದೆ. ಅದು ನೋಡಿ ಮರದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೇರಳಲ್ಲಿ ಈ ವುಡ್ಗಳು, ಟೀಕ್ ವುಡ್ಗಳೆಲ್ಲ ಜಾಸ್ತಿ ಅಲ್ಲ, ನೈಸ್ಯಾ, ಚೆನ್ನಾಗಿದೆ ಸೋಫಾ, ನೈಸ್. ಫಸ್ಟ್ ಟೈಮ್ ನೋಡ್ತಿದ್ದೀನಿ ನಾನು. ನೋಡಿ ನೈಸ್ ಅಲ್ಲ. ಇದು ಫುಲ್ ಇದು ಕಲ್ಚರ್ ಅಂತಾನೆ ಮಾಡಿದ್ದಾರೆ, ಚೆನ್ನಾಗಿದೆ ಅವ್ರದ್ದು. ಇದು ಅಲ್ಲ ಫೇಮಸ್ಸು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತೀರಾ, ಆ್ಯಕ್ಚುಲಿ ಕೊಚ್ಚಿ ಏರ್ಪೋರ್ಟಿಗೆ ಫಸ್ಟ್ ಟೈಮ್ ಬಂದಿರೋದು ನಾನು. ಸಖತ್ತಾಗಿದೆ. ಅಲ್ಲೂ ಎಲ್ಲ ಇದೆ ನೋಡಿ, ಕಾನ್ಸೆಪ್ಟ್ ಚೆನ್ನಾಗಿದೆ. ಪ್ರೇಯರ್ ರೂಮು, ಮುಸ್ಲಿಮ್ಸ್ಗೆ ನಮಾಜ್ ಮಾಡಲಿಕ್ಕೆ ಪ್ರೇಯರ್ ರೂಮು. ಅದು ನಾನು ಫಾರಿನ್ಗೆ ಹೋದಾಗಲೂ ನೋಡಿದ್ದೆ ನಾನು ಆ್ಯಕ್ಚುಲಿ. ವಾ, ವೆರಿ ನೈಸ್. ಕೊಚ್ಚಿ ಏರ್ಪೋರ್ಟಲ್ಲಿ ಈ ಥರ ಎಲ್ಲ ಇದೆ. ಅವ್ರ ಕಲ್ಚರ್ನ ತೋರಿಸಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಕೃಷ್ಣ ಮತ್ತು ದ್ರೌಪದಿ ಅಂತೆ ಇದು ಥರ. ನಾನು ಅಲ್ಲಿಂದ ನೋಡ್ಬಿಟ್ಟು ಏನಿದು ಅಂತ ನೋಡಿದೆ. ಇಲ್ಲಿ ಚೆನ್ನಾಗಿದೆ, ಸಖತ್ತಾಗಿದೆ. ವಾವ್, ಸೋ ನೈಸ್. ಇದು ಇವ್ರದ್ದು ಒಂದು ಹಬ್ಬದ ಟೈಮಲ್ಲಿ ಇದನ್ನು ಮಾಡ್ತಾರೆ, ಅದು ಹೆಸರು ಗೊತ್ತಿಲ್ಲ. ನೋಡಿ ಸಖತ್ತಾಗೈತೆ, ಬ್ಯೂಟಿಫುಲ್. ಅವ್ರ ಕಲ್ಚರ್ನ ಪೂರ್ತಿ ತೋರಿಸಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಮಾಡ್ಬೋದಿತ್ತಲ್ವಾ, ಸಖತ್ತಾಗಿದೆ, ವೆರಿ ಬ್ಯೂಟಿಫುಲ್. ಪಗಡೆ ಆಡ್ತಾ ಇದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. 30 ಮಿನಿಟ್ಸಲ್ಲಿ ಬೆಂಗಳೂರು ರೀಚ್ ಆಯಿತು. ಬ್ಯಾಗೇಜ್ ತೊಗೊಂಡು ಮನೆಗೆ ಹೋಗ್ಬಾ. ನಮ್ಮೂರಿಗೆ ಬಂದ್ವಪ್ಪ ನಾವು. ನಮ್ಮೂರು ನಮಗೆ ಚಂದ. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ನನ್ನ ಕಾಲು ಸಖತ್ ಸ್ವೆಲ್ಲಿಂಗ್ ಆಗ್ಬಿಡಿದೆ. ಫುಲ್ ಟಯರ್ಡ್ ಆಗಿ ಊಸ್ಟಾಗಿ ಹೋಗಿ, ಅದಕ್ಕೆ ಬೇಡ ಅಂದ್ಬಿಟ್ಟು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ಅಲ್ಲಿಂದ ಆಟೋ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಅದಕ್ಕೆ ಡಬಲ್ ಕೆಲಸ ಬೇಡ ಅಂದ್ಬಿಟ್ಟು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಸೊ ಹೋಪ್ ಯು ಎಂಜಾಯ್ಡ್ ದ ಸೋಲೋ ವ್ಲಾಗ್. ಏನಿಸ್ತು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಹೇಳಿರೋದು, ನೀವು ನೆಕ್ಸ್ಟು ಕೊಚ್ಚಿಗೆ ಹೋದಾಗ ನೀವು ಆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಗಾಡಿ ರಿವ್ಯೂ ನನ್ನ ಕೈಗೆ ಸಿಕ್ಕಿದ ಮೇಲೆ ನಾನು ಕೊಡ್ತೀನಿ. ಸೊ ಪ್ಲೀಸ್ ಗೈಸ್, ದಿಸ್ ಇಸ್ ಮೈ ಟ್ರಾವೆಲ್ ಜರ್ನಿ ಟು ಕೊಚ್ಚಿ ಫಾರ್ 2 days. ಆ್ಯಂಡ್ ಇವಾಗ 1 hour ಮನೆ ಸೇರ್ಕೋತೀನಿ. ಪ್ಲೀಸ್ ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಬಾಯ್. ಅಮ್ಮ, ಅಕ್ಕ ಎಲ್ಲೋಗಿದ್ಲು? ಅಯ್ಯೋ ನನ್ನ ಬಂಗಾರ, ಅಯ್ಯೋ ನನ್ನ. ಅಲ್ಲಿ ಫಿಶ್ ಏನು ಬೆಕ್ಕು ಫಿಶ್ ತಿಂತಿತ್ತು. ಇವ್ಳಿಗೂ ತರ್ಬೇಕಾಯ್ತು ಒಂದು ಫಿಶ್ ಅಲ್ಲಿಂದಾನೆ. ಯಪ್ಪ ರಾಮ ರಾಮ. ಇಳಿ ಎಲ್ಲ ಮಾಡು. ನಿಂಗೂ ತರ್ತೀನಿ ಫಿಶ್ಶು. ಎಷ್ಟು ಚೆನ್ನಾಗಿ ತಿಂತು ಗೊತ್ತಾ ಅದು? ಫ್ರೆಶ್ ಫಿಶು ತಿಂತೀಯ ನೀನು? ಫ್ರೆಶ್ ಫಿಶ್. ನನ್ನ ಮುಖ ನೋಡಿ ಮಾತಾಡು ನೀನು. ಯು ಟಾಕ್ ಟು ಮೀ. ಬೇಯಿಸ್ಕೊಡಮ್ಮ. ಯು ಟಾಕ್ ಟು ಮೀ. ಹಲೋ ಹಲೋ. ಎಲ್ಲ ನೋಡ್ತಾ ಇದಾರೆ. ಫಿಶ್ ಅದೇ ಅಮ್ಮ, ಕ್ಯಾಟ್ ಫಿಶ್ ಅಂತ ಅದು. ಗುಂಡಕ್ಕ